ಸೊ ಇಸ್ಕಾನಲ್ಲಿ ವೈಕುಂಠ ಏಕಾದಶಿ ತುಂಬ ವಿಶೇಷವಾಗಿ ಆಚರಣೆ ಮಾಡ್ತೀರಿ. ಸಾಮಾನ್ಯವಾಗಿ ದಕ್ಷಿಣ ಭಾರತೆಲ್ಲ ವೈಕುಂಠ ಏಕಾದಶಿನ ಉತ್ತರ ದಿಕ್ಕದಲ್ಲಿ ದ್ವಾರವನ್ನು ಓಪನ್ ಮಾಡ್ತಾರೆ. ಸೊ ಹೇಳಲಾಗಿದೆ ಅವತ್ತಿನ ದಿವಸ ಒಂದು ಭಗವಂತನ ವಿಶೇಷ ಭಕ್ತರಾದ್ರ ನಮ್ಮ ಆಳ್ವಾರ್ ಅಂತ. ಸೊ ಅವರು ಅವತ್ತು ವೈಕುಂಠಕ್ಕೆ ಹೋಗಿದ್ದ ದಿವಸ. ಸೊ ಭಗವಂತ ಎಷ್ಟು ಸಂತೋಷಪಟ್ಟ ತಾನು ಭಕ್ತ ವೈಕುಂಠಕ್ಕೆ ಬರ್ತಾ ಇದ್ದಾನೆ ಅಂತ ಭಗವಂತ ಸ್ವತಃನೇ ವೈಕುಂಠ ದ್ವಾರದಲ್ಲಿ ಇದ್ಕೊಂಡು ಅವ್ರಿಗೋಸ್ಕರ ಆಹ್ವಾನಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಎಲ್ಲ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿ ವಿಶೇಷ, ಹಾಗೂ ಇಸ್ಕಾನಲ್ಲಿ ಕೂಡ ತುಂಬ ವಿಶೇಷವಾಗಿ ಆಚರಣೆ ಮಾಡಿದ್ರಿ. ಸೊ ಬೆಳಗ್ಗೆ 6 ಗಂಟೆಗೆ ವಿಶೇಷವಾಗಿ ವೈಕುಂಠ ಪೂಜೆ ಎಲ್ಲ ಆಗಿ ಬೆಳಗ್ಗೆ 6:30 ಎಲ್ಲ ಭಕ್ತಾದಿಗಳು ವೈಕುಂಠ ದ್ವಾರದಿಂದ ಹೋಗಿ ವೈಕುಂಠದಲ್ಲಿರುವ ಭಗವಂತನ ಒಂದು ದರ್ಶನಕ್ಕೆ ವಿಶೇಷವಾದ ಒಂದು ವ್ಯವಸ್ಥೆ ಮಾಡಲಾಗಿದೆ. ಸೊ ಬೆಳಗ್ಗೆಯಿಂದ ಸಂಜೆ ಇವತ್ತು ಒಂದು 30,000 ಜನ ಭಕ್ತಾದಿಗಳನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೀರಿ. ಸೊ ಎಲ್ಲರಿಗೂ ಕೂಡ ಒಂದು ಪ್ರಸಾದ ವಿನಿಯೋಗದ ಕೂಡ ವ್ಯವಸ್ಥೆ ಎಲ್ಲ ಕೂಡ ತುಂಬ ಸಂಪೂರ್ಣವಾಗಿ ಚೆನ್ನಾಗಿ ಮಾಡಿದ್ರು. ಮತ್ತು ಬೆಳಗ್ಗೆಯಿಂದ ಸಂಜೆವರು ಕೂಡ ತುಂಬ ಒಂದು ಸಂಗೀತ ಸೇವೆಗಳೆಲ್ಲ ಸಿಗುತ್ತೆ. ಹಾಗೂ ನೀವೆಲ್ಲ ಇಲ್ಲಿ ನೋಡ್ತಾ ಇರೋಂಗೆ ನಮ್ಮ ದೇವಸ್ಥಾನದ ಒಂದು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೆಲ್ಲ ಒಂದು ಅನುಕೂಲ ಆಗಲಿ ಮತ್ತು ಅದೆಲ್ಲ ಒಂದು ಭಕ್ತಾದಿಗಳಲ್ಲೂ ಕೂಡ ಭಾಗವಹಿಸಿ ಅಂತ ಕೂಡ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಲಾಗಿದೆ.